श्रीगुरुभ्यो नमः। हरिः ओम। विनायकगणाधीश सर्वदेव नमस्कृता पार्वती प्रिय विघ्नेश मम विघ्नं निवारय। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव च मनोजवनो भृगुः शमनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನೋಡಿ, ಆರಂಭದ ದಿವಸದಲ್ಲಿರುವಂತಹ ಗುರುವು ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. 1/6/2026 ಇಸ್ವಿಯಲ್ಲಿ ಮಿಥುನ ರಾಶಿಯಲ್ಲಿರುವಂತಹ ಗುರುವು ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು ಸಂಪೂರ್ಣವಾಗಿ ಮುಂದಿನ ಯುಗಾದಿವರೆಗೂ ಕೂಡ ಇರುವುದಿಲ್ಲ. ಪುನಃ 31/10/2026 ಸಿಂಹರಾಶಿಗೆ ಮತ್ತೆ ಸಂಚಾರ ಮಾಡ್ತಾನೆ. ಮತ್ತು ಸಿಂಹರಾಶಿಯಿಂದ ಮತ್ತೆ ವಾಪಸ್ಸು 24/1/2027 ಪುನಃ ಕರ್ಕರಾಶಿಗೆ ಮತ್ತೆ ವಕ್ರವಾಗೂ ಕೂಡ ಬರ್ತಾನೆ. ಹಾಗಾಗಿ ಇಂತಹ ಈ ಗುರುವಿನ ಪರಿವರ್ತನೆ ಹೇಗಿದೆ, ಗುರುವಿನ ಶುಭಾಶುಭ ಫಲಗಳು ಮಿಥುನ ರಾಶಿಯ ಮೇಲೆ ಹೇಗೆ ಆಗ್ತದೆ ಎಂಬುದನ್ನು ಗಮನಿಸೋಣ. ಯಾಕಂದರೆ ರಾಶಿಯಲ್ಲೇ ಇಷ್ಟು ದಿವಸ ಗುರು ಇದ್ದ. ಇಂತಹ ರಾಶಿಯಿಂದ ಎರಡನೇ ರಾಶಿಗೆ, ಅಂದರೆ ದ್ವಿತೀಯ ಅಂತಂದರೆ ಧನಭಾವ ಎಂಬುದಾಗಿ ಕರೀತೇವೆ. ಹಾಗಾಗಿ ಧನಭಾವಕ್ಕೆ ಉಚ್ಚನಾದಂತಹ ಒಂದು ಸ್ಥಿತಿಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಅದರಿಂದ ಮಿಥುನ ರಾಶಿಯವರಿಗೆ ಏನೇನು ಶುಭಾಶುಭ ಫಲಗಳು ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ನಂತರದಲ್ಲಿ ತೃತೀಯ ರಾಶಿಗೆ ಹೋದಾಗ ಏನೇನಾಗ್ತದೆ, ನಿಮಗೆ ಗುರುಬಲ ಇರುತ್ತೋ ಇಲ್ಲೋ ಎಂಬಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಪುನರ್ವಸು ನಕ್ಷತ್ರ 1-2-3ನೇ ಪಾದ. ಈ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಗುರು ಈ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಗ್ರಹ. ಒಂದು ಎರಡನೇದಾಗಿ ಮನುಷ್ಯನ ಮೇಲೆ, ಪ್ರಕೃತಿ ಮೇಲೆ, ಜಗತ್ತಿನ ಮೇಲೆ ಬಹಳಷ್ಟು ಅತ್ಯಂತ ಉತ್ತಮವಾದಂಥ ಫಲಗಳನ್ನು ನೀಡ್ತಾ ಇರ್ತಾನೆ. ಹಾಗಂತೇಳಿ ನೋಡ್ಲಿಕ್ಕೆ ಹೋದರೆ ಸದ್ಯಕ್ಕೆ ಮಿಥುನ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಒಂದು ಹಂತಕ್ಕೆ 7.5 ಶನಿ ಇಲ್ಲ, ಅಥವಾ ಅಷ್ಟಮ ಶನಿ ಇಲ್ಲ. ಹೀಗೆ ಯಾವುದೇ ಒಂದು ಹಂತದ ಈ ಗೋಚಾರದಲ್ಲೂ ಕೂಡ ಶನಿಯ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಇನ್ನು ದಶಮ ರಾಶಿಯಲ್ಲಿರುವಂಥ ಶನಿ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಗೆ ದೃಷ್ಟಿಯೇ ಬಿಟ್ಟುಬಿಟ್ರೆ ಅಂತಹ ತೀರಾ ದೊಡ್ಡದಾದಂತಹ ತೊಂದರೆಗಳೇನೂ ಕೂಡ ಕಾಣಿಸೋದಿಲ್ಲ. ಹಾಗಾಗಿ ಏನೇನಾಗಬಹುದು ಮಿಥುನ ರಾಶಿಯವರಿಗೆ, ನಾವು ಮೊದಲು ಗುರುಬಲ ಇರುತ್ತಾ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಎರಡನೇ ರಾಶಿಯಲ್ಲಿದ್ದಾಗ ಸಂಪೂರ್ಣವಾದಂತಹ ಒಂದು ಗುರುಬಲ ಹೇಳುವಂಥದ್ದಿರುತ್ತೆ. ಹಾಗೆ ಮೂರನೇ ರಾಶಿಗೆ ಹೋದಾಗೂ ಕೂಡ ಒಂದು ಅಲ್ಪ ಗುರುಬಲ ಇಲ್ಲ ಹೇಳುವಂಥದ್ದಿಲ್ಲ. ವಿಕ್ರಮಸ್ಥಾನ, ಅಲ್ಪ ವಿಕ್ರಮಸ್ಥಾನ ಎಂಬುದಾಗೂ ಕೂಡ ಕರೀತಾರೆ. ಹಾಗಾಗಿ ಅಲ್ಪ ಗುರುಬಲ ಹೇಳುವುದನ್ನು ಕೂಡ ನಾವು ಹೇಳಬಹುದು. ಆದರೆ ರಾಶಿಯಲ್ಲಿರುವಂತಹ ಗುರುವಿಗಿಂತ ಎರಡನೇ ರಾಶಿಯಲ್ಲಿರುವಂತಹ ಗುರು ಬಹಳಷ್ಟು ಪ್ರಭಾವವನ್ನು, ಬಹಳಷ್ಟು ಅನುಗ್ರಹವನ್ನು ಆ ಗುರು ನೀಡುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಗುರುವಿನ ದೃಷ್ಟಿ ಷಷ್ಠ ಸ್ಥಾನಕ್ಕೆ, ಹಾಗಾಗಿ ಅನೇಕ ಶತ್ರುಬಾಧೆಗಳೆಲ್ಲ ದೂರವಾಗುವಂತಹ ಪರಿಸ್ಥಿತಿ, ಹೀಗೆಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡೋಣ ಏನೇನು ಬದಲಾವಣೆಯಾಗಿ, ಏನೇನು ನಾವು ಚಿಂತನೆ ಅಭಿವೃದ್ಧಿ ಆಗುವುದು, ಏನೇನು ಆಗಬಹುದು ಎಂಬುದನ್ನು ಅಷ್ಟು ಮೊದಲು ಗಮನಿಸೋಣ. ವಿತ್ತಂ ನೇತ್ರಂ ಸುಖಂ ವಿದ್ಯಾ ವಾಕುಟುಂಬ ಧನಾನಿ ಚ ದ್ವಿತೀಯಂ ಸ್ಥಾನಮಿತ್ಯಾಹುಹು ಎಂಬುದಾಗಿ ಹೇಳಿದ್ದಾರೆ. ಇದನ್ನೆಲ್ಲ ಎರಡನೇ ರಾಶಿಯಲ್ಲಿರುವಂತಹ ಗುರುವಿಂದ ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಧನಕಾರಕವಾದಂತಹ ಗುರು ಏನಂತಂದರೆ ಧನಕಾರಕ. ಗುರು ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಗ್ರಹ, ನಿಮ್ಮನ್ನು ಕೈ ಹಿಡ್ಕೊಂಡು ದಾರಿ ತೋರಿಸ್ಕೊಂಡು ಹೋಗುವಂಥ ಗ್ರಹ, ಅಥವಾ ಉದ್ಯೋಗ ಕಳೆದು ಹೋಗಿದೆ ಅಂತಾದರೆ ಆ ಉದ್ಯೋಗ ಕೊಡಿಸುವಂಥ ಒಂದು ಗ್ರಹ ಗುರು. ಮನುಷ್ಯನಿಗೆ ಬೇಕಾದಂತಹ ಸುಖವಾದಂತಹ ಭೋಗವನ್ನು, ಯೋಗವನ್ನು, ಭಾಗ್ಯವನ್ನು ನಿಮಗೆ ಕರೆದುಕೊಂಡು ಹೋಗಲಿಕ್ಕೆ ಆ ಗುರುವು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಮೊದಲನೇದಾಗಿ ನಿಮಗೆ ಈ ಗುರುಬಲದಿಂದ ಯಾರ್ಯಾರು ಉದ್ಯೋಗ ಕಳೆದು ಹೋಗಿದೆಯೋ, ಅಥವಾ ವಿದೇಶಕ್ಕೆ ಹೋಗಿ ಉದ್ಯೋಗವನ್ನು ಹುಡುಕಬೇಕು ಅಂದ್ಕೊಂಡಿದ್ದೀರೋ, ಅಥವಾ ಈ ಸ್ಥಿರವಾದಂಥ ಉದ್ಯೋಗ ಇಲ್ಲ, ಏನಪ್ಪ ಪ್ರಾಜೆಕ್ಟ್ ಬಂದರೆ ನೀನು ಇಟ್ಕೊಳ್ತೇನೆ, ಇಲ್ಲ ನಿನ್ನನ್ನು ತೆಗೆದು ಹಾಕ್ತೇನೆ ಹೇಳುವಂತಹ ಮೇಲಧಿಕಾರಿಯ ಒತ್ತಡ ಇದ್ದರೆ ಅದನ್ನು ಫಸ್ಟ್ ಬಲಿಷ್ಠ ಆಗುವಾಗ ಮಾಡ್ತಾನೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಹೇಳಬಹುದು. ಯಾಕಂದರೆ ಧನಸ್ಥಾನ ಚೆನ್ನಾಗಾಗಬೇಕು ಅಂತಂದರೆ ಉದ್ಯೋಗ ಸ್ಥಾನ ಗಟ್ಟಿಯಾಗಬೇಕಲ್ವ. ಹಾಗಾಗಿ ನಿಮಗೆ ವಿತ್ತಂ, ಆ ಸಂಪಾದನೆ ಬರುವಂತಹ ದಾರಿ, ಸಂಪಾದನೆ ಆಗುವಂತಹ ಒಂದು ದಾರಿ ಏನಿದೆಯಲ್ವ, ಅದನ್ನು ಫಸ್ಟ್ ಬಲಿಷ್ಠ ಮಾಡ್ತಾನೆ ಗುರು. ಇದು ಬಹಳ ಉತ್ತಮವಾದಂಥ ಫಲ. ಹಾಗೆ ಎರಡನೇದಾಗಿ ನೇತ್ರಂ, ಕಣ್ಣಿನಲ್ಲಿರುವಂತಹ ಏನಾದರೂ ಸಮಸ್ಯೆಗಳು, ಅಥವಾ ಕಣ್ಣಿನ ಆಪರೇಷನ್ ಆಗಬೇಕು, ಅಥವಾ ಕಣ್ಣಿಗೇನೋ ಬಹಳಷ್ಟು ಚಾಲಿಸ್ ಬಂದಿದೆ, ಕನ್ನಡಕ ಹಾಕ್ಕೊಳ್ಬೇಕಾಗಿದೆ, ಅಥವಾ ಏನೋ ಕಣ್ಣು ಉರಿ ಬರ್ತಾ ಇದೆ. ಇವತ್ತಿನ ಕಾಲದಲ್ಲಿ
ಮೊಬೈಲ್ ನೋಡ್ತಾ ಇರೋದು ಅಥವಾ ಇಂಟರ್ನೆಟ್ಟು, ಆನ್ಲೈನು, ಅದರ ಜೊತೆಯಲ್ಲಿ ಕಂಪ್ಯೂಟರ್, ಹೀಗೆ ನಾವು ಸದಾಕಾಲ ಹೆಚ್ಚಿನದಾಗಿ ನಾವು ನೋಡ್ತಾನೆ ಇರ್ತೇವೆ. ಹಾಗಾಗಿ ನಮ್ಮ ಕಣ್ಣು ಸ್ವಾಭಾವಿಕವಾಗಿ ತೊಂದರೆಗಳು ಬರುತ್ತೆ. ಅಂತಹ ವಿಷಯ ಇದ್ದರೆ ಅದರಿಂದ ಸ್ವಲ್ಪ ಒಳ್ಳೆಯದಾದಂತಹ ಪರಿಸ್ಥಿತಿಯನ್ನು ಕೂಡ ಕೊಡ್ತಾನೆ. ಯಾಕಂದರೆ ಈಗ ಅನಿವಾರ್ಯವಾಗಿ ಹೋಗಿದೆ. ಈ ಆನ್ಲೈನು ಹೇಳುವಂಥದ್ದು ಏನಿದೆಯಲ್ವ, ಅದೆಲ್ಲ ಎಲ್ಲರಿಗೂ ಕೂಡ ಅನಿವಾರ್ಯವಾಗಿದೆ. ಇವತ್ತಿನ ದಿವಸ ಬಹಳಷ್ಟು ಅದರಿಂದ ಅನುಕೂಲತೆಗಳು ಬರ್ತಾ ಇರುವ ಮಾತ್ರದಿಂದ ಎಲ್ಲರೂ ಕೂಡ ಅದರ ಹಿಂದೆ ಬೀಳ್ತಾ ಇರುವಂತಹ ಪರಿಸ್ಥಿತಿಯಾಗಿದೆ. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ತಾ ಕಣ್ಣಿನ ವಿಷಯದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡ್ತಾನೆ ಹೇಳುವುದನ್ನು ಕೂಡ ಹೇಳಬಹುದು. ಕಣ್ಣಿನ ತೊಂದರೆಗಳಿದ್ದರೆ ಅದಕ್ಕೆ ಪರಿಹಾರ ಸಿಗುವಂಥ ಸಾಧ್ಯತೆಗಳು. ಇನ್ನೊಂದು ಸುಖಂ ಎಂಬುದಾಗಿ ಹೇಳಿದ್ದಾರೆ. ಸುಖ ಅಂತಂದರೆ ಅವರವರ ಇಚ್ಛೆ, ಅವರವರಿಗೆ ಬೇಕಾದಂತಹ ಅವಕಾಶಗಳನ್ನು ಕೂಡ ಭಗವಂತ ಕೊಡಬಹುದು. ಒಬ್ಬರಿಗೆ ಒಂದು ರೀತಿಯಾದಂಥ ಸುಖ, ಸಂತೋಷ, ನೆಮ್ಮದಿ ಸಿಗುತ್ತೆ ಅಂತ, ಇನ್ನೊಬ್ಬರಿಗೆ ಅದು ಸಿಗದೇ ಇರಬಹುದು. ಹಾಗಾಗಿ ಒಟ್ಟಿನಲ್ಲಿ ನಿಮ್ಮ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಯಾವ ಸಮಾಧಾನ, ನೆಮ್ಮದಿ ಸಿಗುತ್ತೆ ನಿಮಗೆ ಎಂಬುದನ್ನು ಗಮನಿಸ್ಕೊಳ್ಳಿ. ಅದನ್ನು ಸಿಗುವಂತಹ ದಾರಿಯನ್ನು ಭಗವಂತ ಕೊಡ್ತಾನೆ. ಸಂಪೂರ್ಣವಾಗೂ ನಿಮ್ಮ ಕೈಗೆ ಕೊಟ್ಬಿಡ್ತಾನ ಅಂತಂದರೆ ಕೊಡಲಿಕ್ಕಿಲ್ಲ. ಅದರದ್ದು ನೀಡುವಂತಹ ದಾರಿ, ಸಿಗುವಂತಹ ದಾರಿ ಅಥವಾ ನೀವು ಹೋಗುವಂತಹ ದಾರಿಯನ್ನು ಸಂಪೂರ್ಣವಾಗಿ ಗುರು ನೀಡ್ತಾನೆ. ಅದರಲ್ಲಿ ನಿಮಗೆ ಸಂಶಯವೇ ಬೇಡ. ಅನಂತರದಲ್ಲಿ ವಿದ್ಯಾ ಎಂಬುದಾಗಿ ಹೇಳಿದ್ರು. ವಿದ್ಯಾ ಏನು, ಬಹಳ ಮುಖ್ಯವಾಗಿ ವಿದ್ಯೆ ಹತ್ತುತ್ತಾ ಇಲ್ಲ, ಅಥವಾ ಏನು SLC ಎಲ್ಲ ಚೆನ್ನಾಗಾಯ್ತಪ್ಪ, ಮುಂದೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ, ಏನು PUC ಬಹಳ ಚೆನ್ನಾಗಿ ಓದ್ತಾ ಇದ್ದೇವೆ, ಈಗ ನೋಡ್ರಿ ಡಲ್ ಆಗಿಬಿಟ್ಟಿದ್ದಾನೆ, ಹೀಗೆ ಇಂಥ ಒಂದು ಪರಿಸ್ಥಿತಿ ಎಷ್ಟೋ ಜನರಲ್ಲಿ ನೋಡ್ತೇವೆ ನಾವು. ಹಾಗಾಗಿ ಆ ಕೆಳಗಡೆ ಬರುವಂತಹ ದಾರಿ ಏನಿದೆ ಅಲ್ವಾ, ಅವರೋಹಣ ಕ್ರಮದಲ್ಲಿ ಬರುವಂಥ ದಾರಿಯನ್ನು ಆರೋಹಣ ಕ್ರಮಕ್ಕೆ ಗುರು ನೀಡ್ತಾನೆ. ನಿಮ್ಮ ಜೀವನದಲ್ಲಿ ಹೆಚ್ಚಿನದಾದಂತಹ ವಿದ್ಯೆಯಲ್ಲಿ ಅವಕಾಶಗಳು, ವಿದ್ಯೆಯಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇರುವಂಥ ಅವಕಾಶಗಳನ್ನು ಗುರು ನೀಡ್ತಾನೆ. ಯಾಕಂದರೆ ಗುರುವಿಗೆ ಜ್ಞಾನಕಾರಕ ಎಂಬುದಾಗೂ ಕೂಡ ಹೇಳ್ತಾರೆ. ಹಾಗಾಗಿ ಗುರುವಿಂದ ಜ್ಞಾನವನ್ನು ಕೂಡ, ನಾವು ಸಂಪತ್ತನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳು. ಯಾಕಂದರೆ ಹಣ ಖರ್ಚಾಗಿ ಹೋಗ್ತದೆ, ಆದರೆ ವ್ಯಯೇಕೃತೆ ವರ್ಧತ ಏವ ನಿತ್ಯಂ. ವಿದ್ಯೆ ಹೇಳುವಂತಹ ಒಂದು ಧನ ಇದೆಯಲ್ವ, ಬೃಹತ್ತಾದಂಥ ಸಂಪತ್ತು. ನಿಮ್ಮ ವಿದ್ಯೆ ಇದ್ದರೆ, ಸರಸ್ವತಿ ಇದ್ದರೆ ಅದರಿಂದ ಖಂಡಿತವಾಗೂ ಲಕ್ಷ್ಮಿ ಬರ್ತಾಳೆ. ಹಾಗಾಗಿ ಎಲ್ಲರೂ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ನಾವು ಅದನ್ನು ಅಧ್ಯಯನ ಮಾಡ್ತಾ ಇರಬೇಕು, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಇರಬೇಕು ಎಂಬುದಾಗಿ ಶಾಸ್ತ್ರಗಳೆಲ್ಲ ಹೇಳ್ತಾರೆ. ಅರ್ಥ ಏನಂತಂದರೆ, ಆ ವಿದ್ಯೆ ಹೇಳುವಂಥದ್ದು ನಮಗೆ ಒಳ್ಳೆಯ ರೀತಿಯಾದಂಥ ಪಾಠವನ್ನು ಕಲಿಸುತ್ತೆ, ಅಭಿವೃದ್ಧಿ ಆಗುವಾಗ ಆಗುತ್ತೆ, ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಕೊಡುತ್ತೆ. ಮತ್ತು ಜ್ಞಾನ ಹೇಳುವಂಥದ್ದು ನಮ್ಮ ಜೀವನದ ಅತ್ಯಂತ ಮೇಲ್ಮಟ್ಟದ ಒಂದು ಹಾದಿ. ಅದಿಲ್ಲ ಅಂತಾದರೆ ಏನೂ ನಮ್ಮ ಜೀವನದಲ್ಲಿ ಪ್ರಯೋಜನ ಇಲ್ಲ. ಹಾಗಾಗಿ ವಿದ್ಯೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಸಪೋರ್ಟ್ ಆಗುತ್ತೆ. ಉದಾಹರಣೆಗೆ ಏನೋ ಒಂದು ಲೋನ್ ಆಗಬೇಕು, ಅಥವಾ ಬ್ಯಾಂಕಿನ ಸಾಲ ಸೌಲಭ್ಯಗಳಾಗಬೇಕು, ಅಥವಾ ಒಂದು ಒಳ್ಳೆ ರೀತಿಯಾಗಿ ನಾವು ಕಾಲೇಜಿಗೆ ಹೋಗಬೇಕು, ಅಥವಾ ಯಾವುದೋ ಒಂದು ಮೆಡಿಕಲ್ ಫೀಲ್ಡ್ ಓದಬೇಕು, ಹೀಗೆ ಎಲ್ಲವೂ ವಿದ್ಯೆಯೇ. ಒಂದು ಲೌಕಿಕ, ಇನ್ನೊಂದು ಅಲೌಕಿಕ ಅಂಥೇಳಿ ಎರಡು. ಅಲೌಕಿಕವಾದಂತಹ ವಿದ್ಯೆ ಏನಿದೆಯಲ್ವ, ಅದು ಮೋಕ್ಷ ಸಾಮ್ರಾಜ್ಯವನ್ನು ಅಥವಾ ನಿಶ್ರೇಯಸ್ಸನ್ನು ಪಡೆಯಲಿಕ್ಕೆ ಬೇಕಾದಂಥದ್ದು. ಇವತ್ತು ಜೀವನ ಮಾಡಬೇಕು ಅಂದರೆ ಲೌಕಿಕವಾದಂಥ ವಿದ್ಯೆ ಎಲ್ಲರಿಗೂ ಕೂಡ ಅಗತ್ಯವಾಗಿದೆ. ಹಾಗಾಗಿ ಆ ಲೌಕಿಕವಾದಂತಹ ವಿದ್ಯೆಯನ್ನೂ ಕೂಡ, ಅದರ ಜೊತೆಗೆ ಅಲೌಕಿಕವಾದಂತಹ ಜ್ಞಾನವನ್ನು ಕೂಡ ಗುರು ಸಂಪತ್ತನ್ನು ನೀಡುತ್ತಾನೆ. ಉದಾಹರಣೆಗೆ ಒಂದು 40 ವರ್ಷ ಆಗಿದೆ, 50 ವರ್ಷ ಆಗಿದೆ, ಏನಪ್ಪ ಅಂತಂದರೆ ಈ ಗುರುವಿನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲೇ ಒಂದಷ್ಟು ಮನಸ್ಸಿಗೆ ಅಧ್ಯಾತ್ಮದ ಕಡೆಗೆ ಹೋಗ್ತಾ ಇರುವಂತಹ ಒಂದು ಸ್ಥಿತಿ, ಅಥವಾ ಯೋಗ ಧ್ಯಾನ ಮಾಡ್ತಾ ಇರುವಂಥದ್ದು. ನೋಡಿ, ಗುರು 2ನೇ ರಾಶಿಯಲ್ಲಿ ಉಚ್ಚವಾದಂಥ ಪರಿಸ್ಥಿತಿಯಲ್ಲಿ ಇರ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಧಾರ್ಮಿಕವಾದಂಥ ಮುಖಂಡರಿರಬಹುದು, ಅಥವಾ ಟೀಚಿಂಗ್ ಮಾಡುವಂತಹ ವ್ಯಕ್ತಿಗಳಿರಬಹುದು. ಮತ್ತು ನೋಡಿ, ಬಹಳ ಮುಖ್ಯವಾಗಿ ನೀವು ಅನೇಕ ವಸ್ತುಗಳನ್ನು, ಉದಾಹರಣೆಗೆ ಹೋಟೆಲು ಮೊದಲಾದಂತಹದ್ದಲ್ಲಿ ಕೆಲಸ ಮಾಡ್ತಾ, ಅಥವಾ ಅದನ್ನು ತಯಾರಿ ಮಾಡ್ತಾ, ಅಥವಾ ಎಷ್ಟೋ ಜನ ಹೋಟೆಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ 10 ಜನಕ್ಕೆ ಅದನ್ನು ಸೇಲ್ ಮಾಡುವಂಥದ್ದು, ಇಂತಹ ಪರಿಸ್ಥಿತಿಗಳನ್ನು ಇಟ್ಕೊಂಡಿರ್ತೀರಿ. ಅಂಥವ್ರಿಗೆ ಕೂಡ ಬಹಳ ಮುಖ್ಯವಾದಂತಹ ಗುರು ಅನುಗ್ರಹವನ್ನು ಕೊಡ್ತಾನೆ. ಅಧ್ಯಾಪಕರು, ವಕೀಲರು, ಧಾರ್ಮಿಕ ಮುಖಂಡರು, ವಿಜ್ಞಾನಿಗಳು ತಮ್ಮ ತಮ್ಮ ವೃತ್ತಿಯಲ್ಲಿ ಅಧಿಕವಾದಂತಹ ಅವಕಾಶಗಳು ಸಿಗ್ತಾ ಹೋಗ್ತದೆ. ತನ್ಮೂಲಕವಾಗಿ ಅವರಿಗೆ ಸಂಪತ್ತು ಕೂಡ ಸೃಷ್ಟಿಯಾಗುತ್ತೆ, ಮತ್ತು ಜೀವನದಲ್ಲಿ ಬಹಳ ಉತ್ತಮವಾದಂತಹ ದಾರಿಯನ್ನು ಕೂಡ ಆ ಗುರು ನೀಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ನೋಡಿ, ಗುರುವಿಂದ ನಾವು ಚಿಂತನೆ ಮಾಡುವಂಥದ್ದು ಕುಟುಂಬ. ಈ ನಿಮ್ಮ ಕುಟುಂಬದಲ್ಲಿ ಏನೋ ಮದುವೆಯಾಗಿ ಹೆಚ್ಚು ಕಡಿಮೆ ಆಗಿದೆ, ಅಥವಾ ಡೈವರ್ಸ್ ಆಗಿ ಕಿರಿಕಿರಿ ಆಗ್ತಾ ಇದೆ, 2ನೇ ಸಂಬಂಧಕ್ಕೆ ನೋಡ್ತಾ ಇದ್ದೀರಿ, ಏನಪ್ಪ ಏನು ಮಾಡೋದು, ನಮಗೆ ಇಂತಹ ಒಂದು ಸ್ಥಿತಿಯಲ್ಲಿ ಇದ್ದೇವೆ ಅಂತಂದರೆ, ಈ ಗುರುವಿನ ಬಲ ಬಂದಾಗ ಏನೋ ಒಂದು ವಿವಾಹಕ್ಕೆ ಒಂದು ಉತ್ತಮವಾದಂತಹ ಯಾವುದೋ ಸಂಬಂಧ, ಒಳ್ಳೆ ರೀತಿಯಾದಂಥ ವ್ಯಕ್ತಿಗಳು, ಇಂತಹದ್ದು ಕೂಡ ಆಗುತ್ತೆ. ಯಾಕಂದರೆ ಜೀವನದಲ್ಲಿ ನೋಡಿ, ಆ ಸಂಬಂಧಗಳು ಹೇಗಿರುತ್ತೆ ಹಾಗೆ ನಮ್ಮ ಜೀವನ ಮುಂದುವರಿಯುತ್ತದೆ. ಸಂಬಂಧಗಳೇ ಸರಿ ಇಲ್ಲ ಅಂತಾದರೆ ಅದು ಸರಿ ಮಾಡಲಿಕ್ಕೂ ಬಹಳ ಕಷ್ಟ ಇವತ್ತಿನ ಕಾಲಕ್ಕೆ. ಹಾಗಾಗಿ ಒಳ್ಳೆ ರೀತಿಯಾದಂಥ ದಾರಿಯನ್ನು ಗುರು ಕೊಡ್ತಾನೆ. ಯಾರು
ಸದಾಚಾರದಿಂದ ಸತ್ಸಹವಾಸವನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಸರಿಯಾದಂತಹ ದಾರಿಯನ್ನು ಭಗವಂತ ನೀಡ್ತಾನೆ. ಅದರಲ್ಲಿ ಸಂಶಯ ಪಡುವಂಥದ್ದು ಬೇಡ. ಯಾಕಂದರೆ ಕರ್ಕರಾಶಿಯಲ್ಲಿ ಗುರು ಉಚ್ಚವಾದಂಥ ಸ್ಥಾನದಲ್ಲಿ ಹಿಂದೆ ಮಾಡಿದಂತಹ ಪುಣ್ಯ, ಹಿಂದೆ ಮಾಡಿದಂಥ ತಪಸ್ಸು, ಹಿಂದೆ ಮಾಡಿದಂಥ ಒಳ್ಳೆಯ ಕೆಲಸಗಳು ಅದು ಈ ಸಮಯದಲ್ಲಿ ನಿಮಗೆ ಫಲ ಕೊಡ್ತಾ ಬರುತ್ತೆ. ಹಾಗೆ ನೋಡಿ, ಷಷ್ಠಸ್ಥಾನಕ ಗುರುವಿನ ದೃಷ್ಟಿ ಯಾರ್ಯಾರು ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾಡ್ತಾ ಇರ್ತಾರೋ, ಅಥವಾ ಯಾರ್ಯಾರು ನಿಮ್ಮ ಬಗ್ಗೆ ಕೆಟ್ಟ ದೃಷ್ಟಿ ಇರುತ್ತೋ, ಅಥವಾ ಮೇಲಧಿಕಾರಿಗಿಂತ ಬಹಳ ಸಮಸ್ಯೆ ಇದೆ, ನಿಮ್ಮ ತುಳಿಬೇಕು ಅಂತಲೇ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದರೆ ಅವರು ದೂರ ಆಗುವ ಹಾಗೆ ಪ್ರಯತ್ನ ಆಗುತ್ತೆ. ಎಷ್ಟೋ ಸಲ ನಾವು ಒಳ್ಳೆಯದನ್ನು ಮಾಡ್ತಾ ಇದ್ರೂ ಕೂಡ ಶ್ರೇಯಾಂಸಿ ಬಹುವಿಘ್ನಾನಿ ಎಂಬುದಾಗಿ ಹೇಳಿದ್ದಾರೆ. ಒಳ್ಳೆ ಕೆಲಸಕ್ಕೆ ಹೊರಟಾಗ ನೂರಾರು ವಿಘ್ನ ಬರುತ್ತಂತೆ. ಅದೇ ತರಹ ಜೀವನದ ಅನೇಕ ವಿಘ್ನಗಳೇನಿದೆಯೋ ಅದನ್ನು ಕೂಡ ನಾವು ಒಂದು ಹಂತಕ್ಕೆ ಒಳಗಡೆ ಇರುವಂತಹ ವೈರಿ, ಹಾಗೆ ಹೊರಗಡೆ ಇರುವಂಥ ವೈರಿಗಳು ಎಂಬುದನ್ನು ಕೂಡ ಹೇಳಬಹುದು. ಹಾಗಾಗಿ ಇಂತಹ ಎಲ್ಲ ವೈರಿ, ಇಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಭಗವಂತನು ಸ್ವಲ್ಪ ದೂರ ಮಾಡಿ ನಿಮ್ಮನ್ನು ಕರೆಕ್ಟಾಗಿ ಒಂದು ದಾರಿ ತರುವ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ನಮ್ಮ ದಾರಿ ತರಬೇಕು ಅಂತಂದ್ರೆ ಭಗವಂತನೇ ಕೈ ಹಿಡಿಬೇಕು ಅಲ್ವಾ. ನಾವು ಎಷ್ಟೋ ಹೋರಾಟ ಮಾಡ್ತೇವೆ, 10 ಸಲ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಮಾಡ್ತೇವೆ, ಆ ಕೆಲಸ ಕಾರ್ಯ ಸಕ್ಸಸ್ಫುಲ್ ಆಗುವುದಿಲ್ಲ. ಇನ್ನು 3ನೇ ಭಾವಕ್ಕೆ ಹೋಗುವಂತಹ ಗುರು ನೋಡಿ, ನಮಗೆ ನವೆಂಬರ್, ಡಿಸೆಂಬರ್, ಜನವರಿ 24ನೇ ತಾರೀಕಿವರೆಗೂ ಕೂಡ ಇರುವಂತಹ ಗುರು ಏನೇನು ಪ್ರಭಾವ ಕೊಡಬಹುದು ಎಂಬುದನ್ನು ಗಮನಿಸೋಣ. 1ನೇದಾಗಿ 3ನೇ ಭಾವ ಅಂತಂದರೆ ಒಂದು ಹಂತಕ್ಕೆ ಭ್ರಾತೃಗಳ ಸಂಬಂಧವಾದಂಥ ಒಂದು ಭಾವ. ಮತ್ತು ನಿಮ್ಮ ತೃತೀಯ ರಾಶಿಯಲ್ಲಿರುವಂತಹ ಒಂದು ಗುರು ಆದಷ್ಟು ಸಪ್ತಮ ರಾಶಿ ನೋಡ್ತಾನೆ. ಇದರಿಂದ ಏನು ನಾವು ತಿಳ್ಕೊಳ್ಬೇಕು ಅಂತಂದರೆ, ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಿಂತದ್ದಿದ್ದರೆ ಅಂತಹ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳು ಸಿಗುವಂಥದ್ದು, ಅಥವಾ ಪಾರ್ಟ್ನರಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ, ಒಂದು ದೊಡ್ಡ ಸಂಸ್ಥೆ ದೊಡ್ಡ ಕೆಲಸಗಳನ್ನು ಕಟ್ಟಿ ನಡೆಸ್ತಾ ಇರ್ತೀರಿ, ಆದರೆ ಅಂತಹ ನಿಮ್ಮಲ್ಲೇ ವೈಯಕ್ತಿಕವಾಗಿ ಕಿರಿಕಿರಿ ಬರ್ತಾ ಇರ್ತದೆ. ನಾವು ಅಂದ್ಕೊಳ್ತೇವೆ ಜೀವನದಲ್ಲಿ ಇದು ಚೆನ್ನಾಗಿರ್ತಿತ್ತಪ್ಪ, ಇದು ಒಳ್ಳೆಯದಾದರೆ ಅಂದ್ಕೊಳ್ತೇವೆ. ಆದರೆ ನಮ್ಮ ಜೀವನ ಸರಿಯಾಗಿ ಆಗಬೇಕು ಅಂತಂದರೆ ಪಾರ್ಟ್ನರು, ಮನೆಯಲ್ಲಿರುವಂತಹ ಗೃಹಿಣಿ ಹೇಳುವಂಥದ್ದು ಕೂಡ ಮನೆಯಲ್ಲಿ ಸಮಾಧಾನ ಕೊಡುವಂಥದ್ದು. ಅದರ ಜೊತೆಯಲ್ಲಿ ನೀವು ಯಾವುದೊಂದು ಬಿಸ್ನೆಸ್ ಮಾಡ್ತೇವೆ ಅಂತಂದರೆ ಆ ಬಿಸ್ನೆಸ್ ಮಾಡುವಾಗ 10 ಜನ ಸೇರಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ. ಅವರಲ್ಲೂ ಕೂಡ ಏನು ಕಿರಿಕಿರಿ ಸಮಸ್ಯೆಗಳಿದೆಯೋ ಅಂತಹದ್ದನ್ನು ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಆಗುವಾಗ ಮಾಡ್ತಾನೆ ಗುರು. ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಮತ್ತು ಹೋಟೆಲ್ ಉದ್ಯಮ ಕ್ಷೇತ್ರ ಬಹಳ ಮುಖ್ಯವಾಗಿ ಹೇಳ್ತದೆ ಶಾಸ್ತ್ರಗಳಲ್ಲಿ. ಗುರುವಿಗೆ ಒಂದು 5-6 ಕಾರಕವಾದಂತಹದ್ದಿದೆ. ಒಂದು ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಏನೋ ಒಂದು ಕಡೆಗೆ ಲಾಭಾಂಶಗಳು ಸಿಗುವಂಥದ್ದು, ಮತ್ತು ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಸನ್ಮಾನಗಳು, ಗೌರವ ಬಹಳ ಮುಖ್ಯವಾಗಿ ಸಿಗುವಂಥದ್ದು, ಮತ್ತು ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಬಹಳಷ್ಟು ನಿಮಗೆ ಸವಲತ್ತು ಕೂಡ ಸಿಗುತ್ತೆ, ಮತ್ತು ಅಧಿಕವಾದಂತಹ ಅವಕಾಶಗಳು ಕೂಡ ಸಿಗುತ್ತೆ ನಿಮಗೆ. ಯಾಕಂದರೆ ಅವಕಾಶಗಳು ಬೇಕಲ್ವ ಮನುಷ್ಯನಿಗೆ, ಅಂಥ ಅವಕಾಶಗಳನ್ನು ಕೂಡ ಗುರು ಕೊಡ್ತಾನೆ. ಮತ್ತು ನೋಡಿ, ಬಹಳ ಮುಖ್ಯವಾಗಿ ಅನ್ನಪಾನಗಳಲ್ಲಿ ತೃಪ್ತಿ, ಇದನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ. ನೀವೇನೋ ಒಂದು ಕಡೆಗೆ ಹಸಿವು ಅಂಥೇಳಿ ಹೋಗ್ತೀರಿ, ಅಥವಾ ಮಧ್ಯಾಹ್ನ ಒಂದು 12 ಗಂಟೆ, 1 ಗಂಟೆ, 1:30 ಎಲ್ಲೋ ಒಂದು ಕಡೆ ಹೋಗ್ತೀರಿ, ತುಂಬ ಹಸಿವಾಗಿರುತ್ತೆ, ಎಲ್ಲಿ ಏನಪ್ಪ ಏನಾಗುತ್ತೆ ಅಂತ ಅಂದ್ಕೊಳ್ತೀರಿ. ಆದರೆ ಅನ್ನಪಾನಗಳಲ್ಲಿ ತೃಪ್ತಿ, ಒಂದು ಉತ್ತಮವಾದಂತಹ ಒಂದು ಅನ್ನಾಹಾರಗಳು ಸಿಗುವಂತಹದ್ದು, ಅದು ಬಹಳ ಮುಖ್ಯ. ಎಷ್ಟೋ ಜನಕ್ಕೆ ನೋಡಿ ಎಲ್ಲವೂ ಕೂಡ ಶ್ರೀಮಂತಿಗೆ ಇರುತ್ತೆ, ಆದರೆ ಸರಿಯಾದಂಥ ಸಮಯಕ್ಕೆ ಅನ್ನ, ಆಹಾರ, ನಿದ್ರೆ ಇವು ಯಾವುದು ಕೂಡ ಇರುವುದಿಲ್ಲ ಅಲ್ವಾ. ಹಾಗಾಗಿ ಗುರು 2ನೇ ರಾಶಿಯಲ್ಲಿ ಅಥವಾ 3ನೇ ರಾಶಿಯಲ್ಲಿರುವಾಗ ಬಹಳ ಮುಖ್ಯವಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ. 3ನೇ ರಾಶಿಯಲ್ಲಿರುವಂತಹ ಗುರು ಅನ್ನಪಾನಾದಿಗಳನ್ನು ಕೂಡ ಕೊಡ್ತಾನೆ. ಮತ್ತು ಮಧುರವಾದಂತಹ ಪ್ರೀತಿ ಸೂಸುವ ಮಾತು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಏನೇ ಇದ್ದರೂ ಕೂಡ ನಮ್ಮ ಸ್ನೇಹಿತರು, ನಮ್ಮವರು ಅಂತ ನಾವು ಅಂದ್ಕೊಳ್ತೇವೋ, ಎಷ್ಟೋ ಜನ ನಮ್ಮನ್ನು ಬೈಕೊಳ್ತಾ ಇರ್ತಾರೆ, ಅದೇನೋ ಮಾಡಲಿಕ್ಕಾಗಲ್ಲ. ಆದರೂ ಕೂಡ ಒಳ್ಳೆಯದನ್ನು ಹೇಳುವಂತಹ ವ್ಯಕ್ತಿಗಳು, ಪ್ರೀತಿಯ ಮಾತಾಡುವಂತಹ ವ್ಯಕ್ತಿಗಳು, ಸುಹೃತ್ ಅಂತಂದರೆ ನಿಮ್ಮ ಸ್ನೇಹಿತರು ಎಂಬುದಾಗೂ ಹೇಳಬಹುದು. ಅಥವಾ ಬಹಳಷ್ಟು ವರ್ಷದ ಹಿಂದೆ ಬಿಟ್ಟೋದಂಥ ವ್ಯಕ್ತಿಗಳು ಪುನಃ ನಿಮ್ಮ ಜೊತೆಗೆ ಬರಬಹುದು ಎಂಬುದನ್ನು ಕೂಡ ಹೇಳಬಹುದು. ಮತ್ತು ಬಹಳಷ್ಟು ಕ್ರೂರವಾದಂಥ ಶರೀರ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಗುರು 3ನೇ ರಾಶಿಯಲ್ಲಿದ್ದಾಗ ಏನೋ ಶರೀರಕ್ಕೆ, ಚರ್ಮಕ್ಕೆ ಏನೋ ತೊಂದರೆ ಆಗಿರುತ್ತೆ, ಅಥವಾ ಏನೋ ಒಂದು ಆಪರೇಷನ್ ಆಗಬೇಕಾಗುತ್ತೆ, ಅಥವಾ ಕರಳಲ್ಲಿ ಅಲ್ಸರ್ ಆಗಿರುತ್ತೆ. ಹಾಗಾಗಿ ಏನೋ ಚರ್ಮ ಮತ್ತು ಕರುಳಿನ ಸಂಬಂಧವಾದಂಥ ತೊಂದರೆಗಳಿದ್ದರೆ ಅದನ್ನು ಕೂಡ ಪರಿಹಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಮತ್ತು ಆರೋಗ್ಯದ ಭಾಗ್ಯವನ್ನು ವೃದ್ಧಿ ಮಾಡ್ತಾನೆ. ನಿಮ್ಮಲ್ಲೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂಥದ್ದು, ನಿಮ್ಮಲ್ಲೇ ಬೆಳವಣಿಗೆ ಜಾಸ್ತಿ ಆಗುವಂಥದ್ದು, ಅಥವಾ ನಿಮ್ಮಲ್ಲೇ ಸುದೃಢವಾದಂಥ ಮನಸ್ಥಿತಿ ಬರುವಂಥ ಅವಕಾಶಗಳನ್ನು ಕೂಡ ಗುರು ನೀಡುತ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದನ್ನು ಕೂಡ ಹೇಳ್ತಾರೆ, ಇಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮನ್ನು ಧನಾಢ್ಯನಾಗುವ ಹಾಗೆ ಮಾಡ್ತಾನೆ. ಧನಾಢ್ಯ ಅಂತಂದರೆ ಉದಾಹರಣೆಗೆ ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ರಿ, ಅದ್ರ ಮುಂದೆ ಮತ್ತೊಂದು ಬಿಸ್ನೆಸ್ ಮಾಡುವಂಥದ್ದು, ಅಥವಾ ಮುಂದೆ ಮತ್ತೊಂದು ಬಿಸ್ನೆಸ್ ಮಾಡ್ತಾ ಹೋಗುವಂತಹದ್ದು, ಇದನ್ನು ಕೂಡ ಗುರು ನೀಡ್ತಾನೆ. ಇದಿಷ್ಟು ಆದಷ್ಟು ನಿಮಗೆ ಶುಭಾಶುಭ ಫಲಗಳು. ಅದರ ಜೊತೆಯಲ್ಲಿ ಒಂದು 3-4 ಜಾಗ್ರತೆಯನ್ನು ಕೂಡ ವಹಿಸ್ಕೊಳ್ಬೇಕು. 1ನೇದಾಗಿ
ಗುರು 2ನೇ ರಾಶಿಯಲ್ಲಿರಲಿ ಅಥವಾ 3ನೇ ರಾಶಿಯಲ್ಲಿರಲಿ, ನೀವು ಸ್ಥಿತಪ್ರಜ್ಞರಾಗಿರಬೇಕು. ಪ್ರತಿಯೊಂದಲ್ಲೂ ಕೂಡ ಸಹಿ ಹಾಕುವಾಗಿರಬಹುದು ಅಥವಾ ಯಾವುದೋ ಒಂದು ವ್ಯಾಪಾರ ವ್ಯವಹಾರಕ್ಕೆ ಹೋಗುವಾಗಿರಬಹುದು, ಎಲ್ಲದಲ್ಲೂ ಕೂಡ ಸ್ಥಿತಪ್ರಜ್ಞರಾಗಿರಬೇಕು. ಸ್ಥಿತಪ್ರಜ್ಞಾತ್ವ ಅಂದರೆ ಏನು ಅಂಥೇಳಿ, ನಾವು ಯಾವ್ಯಾವ ಸಮಯಕ್ಕೆ ಏನೇನು ಮಾಡಿಕೊಳ್ಬೇಕು, ಹೇಗಿರಬೇಕು ಅಂತಹ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಸರಿಯಾದಂತಹ ಪರಿಸ್ಥಿತಿ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ, ಇವಾಗೂ ಕೂಡ ಹೋರಾಟವೇ. ನಿಮ್ಮದು ಹೋರಾಟ ಇಲ್ವಾ? ಹೋರಾಟವೇ. ಆದರೆ ಜಯವಾಗುತ್ತೆ. ಕೊನೆಯವರೆಗೂ ಕೂಡ ಕಾದು ನೋಡಬೇಕು ತಾಳ್ಮೆಯಿಂದ. ಎಷ್ಟೋ ಸಲ ನಮಗೆ ತಾಳ್ಮೆ ಇರುವುದಿಲ್ಲ ಜೀವನದಲ್ಲಿ. ಸಡನ್ನಾಗಿ ಆಗಬೇಕು, ಆಯಿತು ಇಲ್ಲ ಅಂತ ಬಿಟ್ಟು ಬಿಸಾಕ್ಬಿಡ್ತೇವೆ. ಹಾಗಾಗಬಾರ್ದು. ಗುರು 2ನೇ ರಾಶಿಯಲ್ಲಿದ್ದಾಗ ಬಹಳ ತಾಳ್ಮೆಯಿಂದಿರಬೇಕು. ತಾಳಿದವನು ಬಾಳಿಯಾನು. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ಆದಷ್ಟು ನೀರಿನ ವ್ಯವಸ್ಥೆ, ಅಥವಾ ಹೊರಗಡೆ ನೀರು ಕುಡಿಯುವಾಗ ಅಥವಾ ಶರೀರದಲ್ಲಿ ನೀರಿನ ಸಂಪತ್ತು ಎಷ್ಟೆಷ್ಟು ಬೇಕು ನಿಮಗೆ, ಅದರ ಬಗ್ಗೆ ಸ್ವಲ್ಪ ಗಮನಿಸ್ಕೊಳ್ಬೇಕು. ಯಾಕಂದರೆ ನಿಮ್ಮ ಶರೀರಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕುಡಿಯುವಂತಹ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ತುಂಬ ನೀರು ಕುಡಿಯುವಂಥದ್ದು ಒಳ್ಳೆಯದಲ್ಲ. ನಾವು ಬಾಯಾರಿಕೆ ಆದಾಗ ಸಮಯ ಬೇಕಾದ ಅಷ್ಟೇ ನೀರು ಕುಡಿಬೇಕು. ನೀರಿನ ತೊಂದರೆಗಳನ್ನು ಉಂಟು ಮಾಡ್ತಾನೆ. ಮತ್ತು ಕತ್ತಲೇನಾದರೂ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು. ಮತ್ತು ಬಹಳ ಮುಖ್ಯವಾಗಿ ನೋಡಿ, ಮಿಥುನ ರಾಶಿಯವರು ಗ್ರಹಿಸಬೇಕಾದಂಥದ್ದು, ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯವನ್ನು ನೀವು ಸದಾ ಕಾಲ ಹಿಡಿದಿಟ್ಕೊಳ್ಬೇಕು. ಯಾಕಂದರೆ ಗುರು 3ನೇ ರಾಶಿಗೆ ಹೋದಾಗೂ ಕೂಡ ಅವನು ಸಪ್ತಮ ರಾಶಿಯ ದೃಷ್ಟಿ. ಏನಂತಂದರೆ ಈ ಮೂಳೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು. ಧನುರ್ರಾಶಿ ಅಂತಂದರೆ ಎಲ್ಲೋ ಒಂದು ಕಡೆಗೆ ಜೋಮ್ ಹಿಡ್ಕೊಳ್ಳುವಂಥದ್ದು, ಅಥವಾ ಎಲ್ಲರೂ ರಕ್ತ ಸಂಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆ ಬೆನ್ನು ಎಲುಬು ಅಥವಾ ಬೆನ್ನಿನ ಹಿಂಭಾಗದಲ್ಲಿ ಏನಾದರೂ ಸಮಸ್ಯೆ ಬರುವಂಥದ್ದು, ಹೀಗೆ ಇಂತಹದ್ದ ಅವಕಾಶಗಳಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ಈ ಸಮಯದಲ್ಲಿ ನೀವು ಬಹಳಷ್ಟು ಜಾಗ್ರತೆ ವಹಿಸ್ಕೊಳ್ಬೇಕು. ತೀರಾ ಆಗು ಹೋಗುಗಳು ನಮ್ಮ ಕೈಯಲ್ಲಿಲ್ಲ. ಆದರೂ ಕೂಡ ಸರಿಯಾದಂಥ ಸಮಯಕ್ಕೆ, ಅದೇ ಹೇಳ್ತಾರಲ್ಲ, ಆಹಾರ ವಿಹಾರಗಳನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿ ಸರಿಯಾದಂಥ ಸಮಯಕ್ಕೆ ಶರೀರಕ್ಕೆ ಬೇಕಾದಷ್ಟು ಆಹಾರ ಪದಾರ್ಥಗಳು, ಆದಷ್ಟು ವ್ಯಾಯಾಮಗಳು, ಆದಷ್ಟು ಸರಿಯಾದಂಥ ನಿದ್ರೆ, ಇದನ್ನು ನಾವು ಪ್ರತಿಯೊಬ್ಬರೂ ಕೂಡ ಆ ಸಮಯಕ್ಕೆ ಮಾಡಿಕೊಳ್ಬೇಕು. ಇಲ್ಲ ಅಂತಾದರೆ ತೊಂದರೆ ಆದಮೇಲೆ ಸುಮ್ಮನೆ ಆಸ್ಪತ್ರೆನೋ ಇದೋ ಖರ್ಚಾಗ್ತಾ ಹೋಗುತ್ತೆ ಬಿಟ್ಟರೆ ಕೂಡಿಟ್ಟಂತಹ ಅಲ್ಪ ಹಣವೂ ಕೂಡ ನಾವು ಖರ್ಚು ಮಾಡ್ಕೊಂಡ್ಬಿಡ್ತೇವೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಮ್ಮ ಕೈಲಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇದಿಷ್ಟು ಗುರುವಿಂದ ನಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಣಬಹುದು. ಹಾಗೆ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ಮೃಗಶಿರಾ ನಕ್ಷತ್ರ 3, 4ನೇ ಪಾದ. ನೀವು ಸಾಧ್ಯವಾದ ಮಟ್ಟಿಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಿದೆ. ಇದು ಗುರುವಿಗೆ ಸಂಬಂಧವಾದದ್ದೇ. ವಿಶ್ವಂ ದರ್ಪಣ ದೃಶ್ಯಮಾನನಗಲಿ ತುಲ್ಯಂ ನಿಜಾಂತರ್ಗತಂ ಎಂಬುದಾಗಿ ಶುರುವಾಗುತ್ತೆ. ಹಾಗಾಗಿ ವಿಶ್ವಂ ದರ್ಪಣ ದೃಶ್ಯಮಾನನಗರಿ ತುಲ್ಯಂ ನಿಜಾಂತರ್ಗತಂ ಎಂಬುದಾಗಿ ಶುರುವಾಗುತ್ತೆ. ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ನೀವು ಹೇಳುವಂತಹ ಪ್ರಯತ್ನವನ್ನು ಮಾಡಿ. ಅದರಿಂದ ಬಹಳಷ್ಟು ಲಾಭಾಂಶಗಳು, ಒಳ್ಳೆ ರೀತಿಯಾದಂಥ ಫಲಗಳನ್ನು ನೀಡ್ತಾನೆ ಗುರು. ಹಾಗೆ 2ನೇದಾಗಿ ನೋಡಿ, ಆರ್ದ್ರಾ ನಕ್ಷತ್ರಕ್ಕೆ ಬಹಳಷ್ಟು ಕೋಪ, ತಾಪ, ಸಿಟ್ಟು. ಯಾಕೋ ನಿಮ್ಮ ಕೆಲಸಗಳಾಗ್ತಾ ಇಲ್ಲ, ಹಿಂದೆ ಮುಂದೆ ಒದ್ದಾಡ್ತಾ ಇದ್ದೀರಿ ನೀವು ಅಲ್ವಾ. ಹಾಗಾಗಿ ಗುರುಚರಿತ್ರೆ ಹೇಳುವಂಥ ಪುಟ್ಟದಾದಂಥ ಒಂದು ಗ್ರಂಥ, ಬಹಳಷ್ಟು ದೊಡ್ಡ ಗ್ರಂಥ ಇದೆ ಗುರುಚರಿತ್ರೆ. ಆದರೂ ಕೂಡ ಚಿಕ್ಕದಾದಂತಹ ಸಚಿತ್ರ ಗುರುಚರಿತ್ರೆ ಎಲ್ಲ ಇದೆ. ಇದು ಅದನ್ನು ಕೂಡ ನೀವು ಓದಿ. ಆ ಗುರುಚರಿತ್ರೆಯ ಪ್ರಭಾವ, ಗುರುವಿನ ಪ್ರಭಾವದಿಂದ ನಿಮಗೆ ಅನೇಕ ಕಷ್ಟ ನಷ್ಟಗಳೆಲ್ಲ ದೂರ ಆಗ್ತದೆ. ಪುನರ್ವಸು ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ಎಲ್ಲಿ ಶರಣರು, ಗುರುಗಳು, ಮಹಾತ್ಮರು, ಸನ್ಯಾಸಿಗಳು, ಅವಧೂತರು ಮತ್ತು ಪೀಠಾಧಿಪತಿಗಳು, ತಪಸ್ವಿಗಳು ಇದು ಎಲ್ಲೆಲ್ಲಿ ನಿಮಗೆ ಕಾಣ್ತಾರೋ ಅಂಥವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಅಥವಾ ಪ್ರತಿ ದಿವಸವೂ ಕೂಡ ಮನೆಯಿಂದ ಹೊರಗಡೆ ಹೋಗುವಾಗ ಗುರುವಿನ ಸಂಪೂರ್ಣವಾದಂಥ ಬಲ ಇದೆ, ಇನ್ನೂ ಕೂಡ ಬಲ ನಮಗೆ ಸಿಗಲಿ ಅಂಥೇಳಿ ನೀವು ಮಹಾತ್ಮರಿಗೆ ನಮಸ್ಕಾರ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಮಹಾತ್ಮರು ನೀವು ಬಂದು ಏನೋ ಕೊಡಬೇಕು ಅಂತೇನಿಲ್ಲ, ದೂರದಿಂದ ಅವರ ಆಶೀರ್ವಾದ ಮಾಡಿದರೂ ಕೂಡ ನಿಮಗೂ ಸಾಕಾಗುತ್ತೆ. ಮಹಾತ್ಮರ ಆಶೀರ್ವಾದ ಮತ್ತು ಹಿರಿಯರ ಅನುಗ್ರಹ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅವರ ಆಶೀರ್ವಾದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ಅಂಥವರ ಆಶೀರ್ವಾದ, ಎಲ್ಲಾದರೂ ಪೀಠಾಧಿಪತಿಗಳು, ಮಹಾತ್ಮರು, ಗುರುಗಳು, ಸನ್ಯಾಸಿಗಳು, ತಪಸ್ಸುಗಳು ಬಂದರೆ ಅವರಿಗೆ ಹೋಗಿ ನಮಸ್ಕಾರ ಮಾಡಬೇಕು. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಯಾಕಂದರೆ ಅನವರತವಾಗಿ ಎಷ್ಟೆಷ್ಟೋ ಸಾವಿರಾರು ವರ್ಷದಿಂದ ಎಷ್ಟೋ ಪೀಠಗಳು ಇವತ್ತು ಕೂಡ ಇದೆ. ಹಾಗಾಗಿ ಅಂತಹ ಆ ಸನಾತನವಾದಂಥ ಪರಂಪರೆಗಳನ್ನು ಪೀಠದ ಆಚಾರ್ಯರು ನಡೆಸ್ತಾ ಇದ್ದಾರೆ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತನ್ಮೂಲಕವಾಗಿ ಧರ್ಮ ರಕ್ಷಣೆಯೂ ಕೂಡ ಆಗ್ತಾ ಇದೆ. ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು, ಇಲ್ಲ ಅಂತಲ್ಲ. ಆದರೂ ಕೂಡ ಪ್ರತ್ಯಕ್ಷವಾಗಿ ಅನೇಕರು ತಪಸ್ವಿಗಳು ಅದನ್ನು ಕಾಪಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅಂಥವರು ಶರಣು ಹೋದಾಗ ಆ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವು ನಮಗೆ ರಕ್ಷಣೆ ಮಾಡುತ್ತದೆ. ತನ್ಮೂಲಕವಾಗಿ ಗುರುವಿನ ಅನುಗ್ರಹವಾಗುತ್ತೆ. ಯಾಕಂದರೆ ಗುರುವಿನ ಅನುಗ್ರಹ ಆಗಬೇಕು ಅಂತಂದರೆ ಮಹಾತ್ಮನ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಅದರಲ್ಲೂ ಕೂಡ ತಪಸ್ವಿಗಳು, ಸದಾಚಾರವಂತರು ಯಾರಿದ್ದಾರೋ ಅಂಥವ್ರಿಗೆ ಹೋಗಿ ನಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಒಂದಂತಕ್ಕೆ ಜಾಕ್ಪಾಟ ಇದೆ ನಿಮಗೆ ಅಲ್ವಾ.
ಹಾಗಾಗಿ ಆ ಗುರುಗಳು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.